ವಿಶ್ಲೇಷಣೆ ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ, ನೀವು ಅದನ್ನೇ ಮಾತನಾಡ್ತಾ ಇದ್ರಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗಟ್ಟಿ ಇತ್ತು, 100ಕ್ಕೆ 100 ಗಟ್ಟಿ ಇಲ್ಲ, ಗಟ್ಟಿ ಇದೆ, ವೀಕ್ ಆಗಿದೆ, ಇವತ್ತು ಗಟ್ಟಿ ಇಲ್ಲ, ವೀಕ್ ಆಗಿದೆ. ನೀವು ಸಂವಿಧಾನ ಬಗ್ಗೆ ಮಾತಾಡ್ತೀರಲ್ಲ, ಸಂವಿಧಾನ ನಡ್ಕೊತಾ ಇದ್ದೀರಾ ನೀವು, ನಡ್ಕೊತಾ ಇದ್ದೀರಾ. 100% ನಾವು ಸಂವಿಧಾನ ಕೊಡ್ತಾ ಇಲ್ಲ ನೀವು, ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ನೀವು. ನಿಮ್ಮದೇ ನಿಮ್ಮ ಪದ್ಮನಾಭ ನಗರದಲ್ಲಿ ಮಾಡೋದೇ ಸಂವಿಧಾನ. ಸಂವಿಧಾನದಲ್ಲಿ ಒಂದು 4 ಗೋಡೆ ಕೊಡಲ್ಲ, ನೀವು ಮಾಡ್ತಾ ಇದ್ದೀರಿ, ಇಡೀ ದೇಶ ನೋಡ್ತಾ ಇದೆ. ಇವತ್ತು ದೇಶದಲ್ಲಿ ಕರ್ನಾಟಕನೇ ಮುಖ್ಯವಾಗಿರೋದು. ಅದು ಅನೇಕ ಉದಾಹರಣೆಗಳಲ್ಲಿ ನಾವು ನೋಡ್ತಾ ಇದೀವಿ. ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಜನಗಳಲ್ಲಿ. ನಿಮಗೇನು ಡಿಕ್ಟೇಟರ್ಶಿಪ್, ನಾವೇನ್ ಮಾಡ್ತೀವೋ ಅದೇ ಕಾನೂನು, ನಾವೇನ್ ನಿರ್ಧಾರ ತಗೊಳ್ತೀವೋ ಅದೇ ಕಾನೂನು. ದೇಶದ ಜನತೆಗೆ ಏನು ಎಂತೆಲ್ಲ ನಿರ್ಧಾರಗಳು ತಗೊಂಡ್ರು ಅಂತ ಗೊತ್ತು. ಅದಕ್ಕೆ ದೇಶದ ಜನ ಮನೆ ಕೂರಿಸಿರೋದು, ಮನೆ ಕೂರಿಸಿರೋದು ಸಾಕು. ನೀವು ಮಾಡಿದ್ದು ದೇಶ ಉದ್ಧಾರ ಹೇಳಿ, ದೇಶ ಉದ್ಧಾರ ಮಾಡಿ ಸಾಕು ಹೇಳಿ, ಅದಕ್ಕೋಸ್ಕರನೇ ನೈತಿಕತೆನೇ ಇಲ್ಲ ಮಾತಾಡ್ಲಿಕ್ಕೆ ಕಾಂಗ್ರೆಸ್ ಬಗ್ಗೆ. ಒಂದು ಚರ್ಚೆಯನ್ನ ಹುಟ್ಟು ಹಾಕಿದ್ದೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಬಗ್ಗೆ. ನಿಮ್ಗೆ ಸ್ವತಃ ಅನುಭವ ಇದೆ, ಒಬ್ಬ ಮಾಸ್ ಲೀಡರ್ ಅನ್ನ ಕಡೆಗಣಿಸಿದ್ರೆ ರಿಸಲ್ಟ್ ಏನಾಗಿರುತ್ತೆ ಅನ್ನೋದು ನಿಮ್ಗೆ ಸ್ವತಃ ಅನುಭವ ಇದೆ. ಈ ಹಿನ್ನೆಲೆಯಲ್ಲಿ ಮಾತನಾಡೋದಾದ್ರೆ, ಈ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ, ಸಾಧ್ಯನಾ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಕಾಂಗ್ರೆಸ್? ನೋಡಿ ಸರ್, ನಾನು ಸುಮಾರು 2004ರಿಂದ ಕರ್ನಾಟಕದ ಒಂದು ರಾಜಕೀಯದ ಒಂದು ಮೇಲಾಟಗಳನ್ನ ನೋಡ್ಕೊಂಡು ಬಂದಿದ್ದೀನಿ ನಾನು ಕೂಡ. ಯಾಕೆಂದರೆ ನನ್ನ ಕಾಲೇಜ್ ಡೇಸಲ್ಲೇ ನನಗೆಲ್ಲ ಒಂದು ಕಡೆ ಒಂದು ಕುತೂಹಲಕಾರಿಯಾದಂಥ ವಿಚಾರ ಬಂದ ರಾಜಕೀಯ ಅನ್ನೋದೇ ಒಂದು ಕುತೂಹಲ. ಆ ರೀತಿಯಾದ ಗಮನ ಕೊಟ್ಕೊಂಡು ಬರಬೇಕಾದ್ರೆ 2004ರಲ್ಲಿ 2099 ಎಸ್ ಎಂ ಕೃಷ್ಣ ಸರ್ಕಾರ ಯಾವ ರೀತಿ ಆಡಳಿತ ಆಯಿತು, ಸಂದರ್ಭದಲ್ಲಿ ಯಾವ ರೀತಿ ಡಿಸಾಸ್ಟರ್ ಆಯಿತು, ಅದೆಲ್ಲ ನೋಡ್ಕೊಂಡಾದ ನಂತರ 2004ರಿಂದ 2006ರಲ್ಲಿ ಇದ್ದಂಥ ಸರ್ಕಾರ ಯಾಕೆ ಬಿತ್ತು, ಯಾರಿಂದ ಬಿತ್ತು ಅನ್ನೋದಕ್ಕೆ ಸನ್ಮಾನ್ಯ ಬಾಲಕೃಷ್ಣ ಅವರು ಉತ್ತರ ಕೊಡಬೇಕು. ಇದೇ ಹೈಯಿಂದ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಮಾಡಿದ್ದಂಥ ಒಂದೇ ಒಂದು ದೊಡ್ಡ ಸಭೆಗೆ ಅದು ಆ ಪಕ್ಷದಲ್ಲಿ ವಿರೋಧ ಆಗಿ ಅವರಲ್ಲಿಂದ ಆಚೆ ಬಂದು ಕಾಂಗ್ರೆಸ್ಗೆ ಅವತ್ತು ವಿರೋಧ ಯಾಕೆ ಮಾಡಿದ್ರು ಅಂತ ಅವ್ರು ಹೇಳ್ಬೇಕು, ಜೆಡಿಎಸ್ನವ್ರು ಹೇಳ್ಬೇಕು. ಅವತ್ತು ಅನಿವಾರ್ಯ ಕಾಂಗ್ರೆಸ್ನವರು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಸೇರ್ಸ್ಕೊಳ್ಳೋಂತ ಕೆಲಸ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಕೂಡ ಎಲ್ಲೋ ಒಂದ್ ಕಡೆ ಮಂಜ್ ಕರಗ್ದಂಗೆ ಕರಗ್ಬಿಟ್ಟಿತ್ತು ಪೂರ್ತಿ. ಅದು ಜೀವ ಕೊಟ್ಟಿದ್ದೇನೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವ್ರು ಹೋದ್ಮೇಲೆ. ಅದಾದ ನಂತರ ಸಿದ್ದರಾಮಯ್ಯನವರು ಅವ್ರ ಕೋಟೆನ ಯಾವ ರೀತಿಯಾಗಿ ಕಟ್ಕೊಂಡ್ರು, ಯಾವ ರೀತಿ ಭದ್ರವಾಗಿ ಆಡಳಿತ ಮಾಡಕ್ ನೋಡಿ ಸರ್, 2008ರಿಂದ 2005 ತಕ್ಕ ಅವರು ವಿರೋಧ ಪಕ್ಷ ನಾಯಕರಾಗಿ ಯಾವ ರೀತಿಯಾಗಿ ಕೆಲಸ ಮಾಡಿದ್ರು ಅಂದ್ರೆ, ಇವ್ರು ಕಾಂಗ್ರೆಸ್ ಅವ್ರಿಗೆ ಯಾರು ಮೂಲ ಆಗಿಲ್ಲ, ಯಾವ್ದು ಲೆಕ್ಕಕ್ಕೆ ಇರಲಿಲ್ಲ ಅವತ್ತು. ಆ ರೀತಿಯಾದ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿ ಸಿದ್ದರಾಮಯ್ಯನವರಿಂದ ಇವತ್ತು ವಿರೋಧ ಪಕ್ಷ ನಾಯಕನಾಗಿ ಕೆಲಸನೂ ಮಾಡಿದ್ರು, ಮುಖ್ಯಮಂತ್ರಿಯಾಗಿ ಕೆಲಸನೂ ಮಾಡಿದ್ರು. ತದನಂತರ 2ನೇ ಬಾರಿ 5 ವರ್ಷ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಇದೇ ಮುಖ್ಯಮಂತ್ರಿಗಳು ಯಾವ ಮೂಲ ಕಾಂಗ್ರೆಸ್ ಏನು ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ದೇಶದಲ್ಲಿ ಸರ್ ಕಾಂಗ್ರೆಸ್ ಮೂಲೆ ಗುಂಪಾಗಿದೆ. ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇವತ್ತು ಸಿದ್ದರಾಮಯ್ಯನವರು ಆ ಪಕ್ಷಕ್ಕೆ ಅನಿವಾರ್ಯವಾಗಿ ಕಾಣೋದ್ರಿಂದಲೇ ಕರ್ನಾಟಕದಲ್ಲಿ ಇವತ್ತು ಎಲ್ಲೋ ಒಂದ್ ಕಡೆ ಅವರು ಕೂಡ ಹೈಕಮಾಂಡ್ ಕೂಡ ಸೋತೋಗ್ಬಿಟ್ಟಿದೆ. ಅವ್ರಿಗೂ ಕೂಡ ಭಯ ಸ್ಟಾರ್ಟ್ ಆಗಿದೆ. ಅಂದ್ರೆ ಎಲ್ಲ ಒಂದ್ ಕೈ ಇಟ್ರೆ ನಮ್ಗೆ ಇದೆಲ್ಲ ಒಂದ್ ಕಡೆ ರಿವರ್ಸ್ ಗೇಮ್ ಆಗ್ಬೋದು ಅನ್ನೋಕ್ಕೋಸ್ಕರ ಅವರು ಕೂಡ ಎಲ್ಲ ಒಂದ್ ಕಡೆ ಯೋಚನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಟ್ರಬಲ್ ಶೂಟರ್ ಆದಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಕಮಿಟ್ಮೆಂಟ್ ಇದೆ ನನಗನ್ನಿಸ್ತಂಗೆ. ಯಾಕೆಂದ್ರೆ ಇವತ್ತು ಪಕ್ಷವನ್ನ ಅಧಿಕಾರಕ್ಕೆ ಇಡೀ ರಾಜ್ಯವನ್ನು ಸುತ್ತಿ ಅಧ್ಯಕ್ಷರಾಗಿ 136 ಸೀಟ್ ನನ್ನಿಂದಲೇ ಬಂದಿರೋದಂತ ಅವರು ಕೂಡ ಎಲ್ಲ ಒಂದ್ ಕಡೆ ಕ್ಲೈಮ್ ಮಾಡ್ತಾ ಇರೋದ್ರಿಂದ ಆ ಕುರ್ಚಿಗಾಗಿ ಅವರು ಕೂಡ ಎಲ್ಲ ಒಂದ್ ಕಡೆ ಟೆಂಪಲ್ ರನ್ ಮಾಡಿ ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡ್ತಾ ನಾನು ಕೂಡ ಕುರ್ಚಿ ಕೂತ್ಕೊಬೇಕು ಅಂತ ಅವರು ಪಕ್ಷಕ್ಕೋಸ್ಕರ ಪಕ್ಷಕ್ಕೋಸ್ಕರ ಅವ್ರು ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರು ಪಕ್ಷಕ್ಕೋಸ್ಕರ ಅಲ್ಲ, ಪಕ್ಷಕ್ಕೋಸ್ಕರ ಹೌದು ನೋಡ್ರಿ, ಅವ್ರ ವೈಯಕ್ತಿಕ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಶಾಸಕರು ಬಂದಿದ್ರು ಅವರನ್ನ ಬ್ಲಾಕ್ ಮೇಲ್ ಮಾಡಿದ್ರಿ. ಒಂದು ಶಾಸಕರು ಬಂದಿದ್ರನ್ನ ಕಾರಣಕ್ಕೋಸ್ಕರ ಅವರನ್ನ ನೀವು ಅವ್ರೇ ನಿಜವಾಗ್ಲೂ ಅಪರಾಧ ಮಾಡಿದ್ರು.